ನಮಸ್ಕಾರ ಸ್ನೇಹಿತರೆ. ನಾನೊಬ್ಬ ದಲಿತ. ಇವತ್ತು ನಾನು ದಲಿತ ಆಗಿರೋದ್ರಿಂದ ಇವತ್ತು ನಾನು ದಲಿತರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ದಲಿತ ಆಗಿರೋದ್ರಿಂದ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಂಪೂರ್ಣ ಅಧಿಕಾರ ನನ್ನಲ್ಲಿ ಇದೆ. ಏನಂದ್ರೆ, ನಮ್ಮ ಭಾರತದಲ್ಲಿ ಅದರಲ್ಲೂ ಸನಾತನ ಧರ್ಮ ಅಂತ ಅನಿಸ್ಕೊಂತಕ್ಕಂತ ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ತಮ್ಮನ್ನ ತಾವು ಬುದ್ಧಿಜೀವಿಗಳಂತ ಕರೆಸ್ಕೊಂಡಿರ್ತಾರಲ್ಲ ಅವ್ರಾಗಿರ್ಬೋದು, ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಕೆಲವೊಂದು ಸಾಹಿತ್ಯಗಳನ್ನ ಬರೆದಿರ್ತಾರೆ, ಕಾದಂಬರಿಗಳನ್ನ ಬರೆದಿರ್ತಾರೆ. ದುರದೃಷ್ಟವಶ ಏನಂದ್ರೆ ನಮ್ಮವರೇ ಅದನ್ನ ಸಪೋರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಎಲ್ರಿಗೂ ನಿಮ್ಗೆ ಗೊಂದಲಕ್ಕೆ ಈಡಾಗಿರ್ತೀರಿ. ಇವ್ರು ಯಾಕೆ ಈ ತರ ಮಾಡ್ತಾರೆ, ಹಿಂದೂ ಧರ್ಮದಲ್ಲಿ ಇದ್ದು ಯಾಕೆ ಈ ತರ ಮಾಡ್ತಾರೆ ಅಂತ ನನಗೆ ಅನ್ಸಿರುತ್ತೆ. ಅದನ್ನ ಮಾಡ್ತಕ್ಕಂಥ ಯಾರು ಅಲ್ಲ, ಎಡಪಂಥದವ್ರು ಅಂತಂದ್ರೆ ದಲಿತರೇ ಇದನ್ನ ಮಾಡ್ತಿದಾರೆ ಅನ್ನೋದು ಒಂದು ದುರದೃಷ್ಟ. ಅವ್ರು ಹೇಳ್ತಾ ಇರೋದು ತಪ್ಪೋ ಸರಿನೋ ಏನು ಅನ್ವೇಷಣೆ ಮಾಡೋದಿಲ್ಲ, ಅದನ್ನ ತರ್ಕಕ್ಕೆ ಒಡ್ಡದೇನೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಫೇಸ್ಬುಕ್, ಟ್ವಿಟ್ಟರು ಈ ತರಲ್ಲೆಲ್ಲ ಅದನ್ನ ಪೋಸ್ಟ್ ಅನ್ನ ಶೇರ್ ಮಾಡ್ತಾರೆ. ಅದ್ರ ಬಗ್ಗೆ ಸಕಾರಾತ್ಮಕವಾಗಿ ಕಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ಹೌದು ಈ ತರ ನಡೀತಾ ಇದೆ, ಇದು ರಾಮ ಈ ತರ ಮಾಡಿದ್ದ, ಕೃಷ್ಣ ಆ ತರ ಮಾಡಿದ್ದ, ಕೃಷ್ಣ ಸರಿ ಇಲ್ಲ, ರಾಮ ಸರಿ ಇಲ್ಲ ಅಂತ ಎಲ್ರು ಹೇಳ್ತಾ ಇರ್ತಾರೆ. ಇದು ಆದ್ರೆ ಅವ್ರು ಯಾರು ಸಮೇತ ರಾಮಾಯಣ ಮಹಾಭಾರತವನ್ನ ಓದಿರೋದೇ ಇಲ್ಲ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ರಾಮ ಅಮಾಯಕ ಶಂಭುಕನನ್ನ ತಪಸ್ ಮಾಡ್ತಿರ್ತಕ್ಕಂಥ ಅಮಾಯಕ ಶಂಭುಕನನ್ನ ಶಿರಚ್ಛೇದನ ಮಾಡ್ದ. ಅದನ್ನ ದೇವತೆಗಳೆಲ್ಲ ಮೇಲಿಂದ ಹೂಮಳೆಯನ್ನ ಉದುರಿಸಿದ್ರು ಅಂತೆಲ್ಲ ಭಗವಾನ್ ಅವರು ಕೆಟ್ಟದಾಗಿ ಹೇಳ್ತಾ ಇರ್ತಾರೆ. ಭಗವಾನ್ ಅಂತ ನಾನು ಯಾಕೆ ಸಂಬೋಧನೆ ಮಾಡ್ತಾ ಇದ್ದೇನೆ ಅಂದ್ರೆ, ಅವನು ರಾಮನನ್ನ ಇವನು ಅಂತ ಸಂಬೋಧನೆ ಮಾಡ್ತಾನೆ. ಹಾಗಾಗಿ ನಾನು ಭಗವಾನ್ ಅಂತ ಸಂಬೋಧನೆ ಮಾಡೋದ್ರಲ್ಲಿ ನನಗೆ ಯಾವುದೇ ಮುಜುಗರ ಇಲ್ಲ. ಹೇಳ್ತಾರೆ ಇದನ್ನ ನೋಡ್ಬಿಟ್ಟು ಎಡಪಂಥದವರು ರಾಮ ಸರಿ ಇಲ್ಲ, ಕೃಷ್ಣ ಸರಿ ಇಲ್ಲ ಅಂತಾರೆ. ಆದ್ರೆ ನಾನು ಅವ್ರನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿರ್ತೀನಿ. ನೀನು ರಾಮಾಯಣ ಓದಿದ್ಯಾ ಅಂತ ಕೇಳ್ತೀನಿ. ಅಂತ ಕೆಟ್ಟ ಧರ್ಮ ಗ್ರಂಥನ ನಾನು ಓದೋದಿಲ್ಲ ಅಂತ ಹೇಳ್ತಾರೆ. ಧರ್ಮ ಗ್ರಂಥವನ್ನ ಓದಲೆ ಆ ಧರ್ಮದಲ್ಲಿ ಏನ್ ಬರುತ್ತೆ ಅಂತ ಹೆಂಗ್ ಡಿಸೈಡ್ ಮಾಡ್ತಾರೆ ಇವರು? ರಾಮ ಕೆಟ್ಟವನು, ಕೃಷ್ಣ ಕೆಟ್ಟವನು ಅಂತ ಕೂಲಂಕುಷವಾಗಿ ಅಧ್ಯಯನ ಮಾಡ್ದಲೆ ಹೆಂಗ್ ಡಿಸೈಡ್ ಮಾಡ್ತಾರೆ? ಅದು ತಪ್ಪ ಸರಿನಾ ಅದನ್ನ ಸೆಕೆಂಡ್ರಿ, ಅದನ್ನ ಬಿಡ್ರಿ. ಫಸ್ಟ್ ಅವನು ಏನ್ ಹೇಳ್ತಾನೋ ಅದ್ರ ಬಗ್ಗೆ ಅದನ್ನ ಸರಿ ಅಂತ ನೀವು ಹೇಳೋದಕ್ ಮುಂಚೆ ಅದನ್ನ ಸ್ವಲ್ಪನಾರು ಅಧ್ಯಯನ ಮಾಡ್ಬೇಕು ತಾನೆ. ಅಧ್ಯಯನ ಮಾಡಿದ್ಮೇಲೆ ಮಾತಾಡ್ಬೇಕು ತಾನೆ. ಸರಿನಪ್ಪ, ದಲಿತರಿಗೆ ಯಾರಿಗೂ ಹಿಂದೂ ಧರ್ಮ ಅಂದ್ರೆ ಇಷ್ಟ ಇಲ್ವಾ? ಸರಿ, ಬೇಡ, ಬೌದ್ಧ ಧರ್ಮಕ್ಕೆ ಎಲ್ರು ಮತಾಂತರ ಆಗ್ಬಿಡಿ. ಬೌದ್ಧ ಧರ್ಮ ಅನ್ನೋದು ವಿಶ್ವದ ಶ್ರೇಷ್ಠ ಮತ. ಅದು ಸಮಾನತೆಯನ್ನ ಸಾರ್ತಕ್ಕಂಥ ಏಕೈಕ ಮತ. ಅದು ಅದರಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲ. ಆದ್ರೆ ನೀವು ಮತಾಂತರ ಆಗಕ್ಕೂ ಮುಂಚೆ ಅಂಬೇಡ್ಕರ್ ಅವರು ಮತಾಂತರ ಆಗಕ್ಕೂ ಮುಂಚೆ ಸತತ 20 ವರ್ಷ ಅಧ್ಯಯನ ಮಾಡಿದ್ರು. ಎಲ್ಲಾ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರು. ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಾದ್ಮೇಲೆ ಬೌದ್ಧ ಧರ್ಮ ಅಂತಕ್ಕಂಥದ್ದು ಒಂದು ಶ್ರೇಷ್ಠ ಧರ್ಮ ಅಂತ ಅವರು ನಿರ್ಧಾರಕ್ಕೆ ಬಂದು, ಸ್ವತಃ ಅಧ್ಯಯನ ಮಾಡಿ ನಿರ್ಧಾರಕ್ಕೆ ಬಂದು ಆಗ ಅವರು ಮತಾಂತರ ಆದ್ರು. ಆದ್ರೆ ನೀವು ಅಂಬೇಡ್ಕರ್ ಅವ್ರು ಹೇಳಿದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮತಾಂತರ ಆಗ್ತಾ ಇದ್ದೀರಾ. ಸ್ನೇಹಿತರಿಗೆ ಒಂದು ಕ್ವಶನ್ ಕೇಳಿದೆ, ಸರಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದೆಯಲ್ಲ, ಬೌದ್ಧ ಧರ್ಮ ಅಧ್ಯಯನ ಮಾಡಿದ್ಯಾ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಪರವಾಗಿ ಅಂಬೇಡ್ಕರ್ ಅಧ್ಯಯನ ಮಾಡಿದಾರಲ್ಲ, ಹಾಗಾಗಿ ನಾನು ಬೌದ್ಧ ಧರ್ಮ ಶ್ರೇಷ್ಠ ಅಂತ ನಂಬಿ ಅದಕ್ಕೆ ಮತಾಂತರ ಆಗ್ತೀನಿ ಅಂದ್ರೆ, ಓಕೆ, ಒಪ್ಕೊಳ್ಳೋಣ, ಅದನ್ನ ಒಪ್ಕೊಳ್ಳೋಣ. ನಮ್ಮ ಪರವಾಗಿ ಅಂಬೇಡ್ಕರ್ ಓದಿದ್ದಾರೆ, ಬೌದ್ಧ ಧರ್ಮ ಶ್ರೇಷ್ಠ ಅಂತ ಹೇಳಿದರೆ, ಹಾಗಾಗಿ ಮತಾಂತರ ಆಗ್ತಿದ್ರೆ ಓಕೆ. ಮತಾಂತರ ಆದ್ಮೇಲೆ ಹಿಂದೂ ಧರ್ಮಕ್ಕೆ ಮಗ್ಗಲ ಮುಳ್ಳಾಗೋದನ್ನ ಬಿಡಿ. ಇನ್ನೂ ಕೆಲವರು ಇರ್ತಾರೆ, ಹಿಂದೂ ಧರ್ಮನ ಬೈತಾರೆ, ರಾಮಕೃಷ್ಣರನ್ನ ನಿಂದಿಸಿದವ್ರ ಪರ ಮಾತಾಡ್ತಾರೆ, ಅಂದ್ರೆ ಭಗವಾನ್ ಪರ ಮಾತಾಡ್ತಾರೆ, ಮತ್ತಿತರ ಪರ ಮಾತಾಡ್ತಾರೆ. ಅದೇ ರಾಮ ಮತ್ತೆ ರಾಧೆ ಕೃಷ್ಣರ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿತಾರೆ, ಹರಕೆಯನ್ನ ಹೊತ್ಕೊಂತಾರೆ. ಈ ದ್ವಂದ್ವ ಯಾಕೆ? ಒಂದು ಆ ಕಡೆ ಇರಿ, ಇಲ್ಲ ಈ ಕಡೆ ಇರಿ. ಎರಡು ದೋಣಿ ಮೇಲೆ ಕಾಲಿಡೋದಕ್ಕೆ ಹೋಗ್ಬೇಡಿ, ನಿಮ್ಮ ಗುರಿಯನ್ನ ತಲುಪೋದಿಲ್ಲ. ಸರಿನಪ್ಪ, ಬೌದ್ಧ ಧರ್ಮ ಶ್ರೇಷ್ಠ, ಅದಕ್ಕೆ ಬೌದ್ಧ ಧರ್ಮಕ್ಕೆ ಹೋಗ್ತಿದೀವಿ ಅಂತ ಎಲ್ರು ಹೇಳ್ತೀರಾ. ದಲಿತರೆಲ್ರು ಹೇಳ್ತಾರೆ. ನೀವೆಲ್ಲ ಬೌದ್ಧ ಧರ್ಮ ಶ್ರೇಷ್ಠ ಅಂತ ಬೌದ್ಧ ಧರ್ಮ ಮತಕ್ಕೆ ಕನ್ವರ್ಟ್ ಆದ್ರಿ. ಆದ್ರೆ ಒಬ್ಬೇ ಒಬ್ಬ ದಲಿತ ಬೌದ್ಧ ಧರ್ಮದ ಮತ ಪ್ರಚಾರ ಮಾಡ್ತಾ ಇದ್ದಾನ? ಬುದ್ಧನ ತ್ರಿಪಿಟಕಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧ ಆ ತರ ಹೇಳಿದರೆ, ಬುದ್ಧ ಈ ತರ ಹೇಳಿದರೆ, ಬುದ್ಧನ ಸಿದ್ಧಾಂತಗಳಿವು ಅಂತ ನೀವೇನಾದ್ರು ಪ್ರಚಾರ ಮಾಡಿದಿರಾ? ಇಲ್ಲ. ಅದು ಬಿಡ್ತೀರಾ. ರಾಮ ಶಂಭುಕನನ್ನ ಕೊಂದ, ಕೃಷ್ಣ ಹಂಗ್ ಮಾಡ್ದ, ಕರ್ಣನಿಗೆ ಹಂಗಾಯ್ತು, ಕರ್ಣನಿಗೆ ತುಂಬಾ ಅನ್ಯಾಯ ಆಯ್ತು. ಬ್ರಾಹ್ಮಣರು ಒಬ್ಬ ಬ್ರಾಹ್ಮಣ ಯಾವ್ದಾರ ಒಂದು ಮೂವಿ ತೆಗೆದ್ರೆ
ಇವನು ಸರಿ ಇಲ್ಲ ಅನ್ನೋದು, ಅವನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋದು. ನಾನ್ ನೋಡಿದೆ ಉಪೇಂದ್ರ UI ಫಿಲಂ ಬಂದಿತ್ತಲ್ಲ, ಅದ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ದಲಿತರು ಎಲ್ರೂ ಸಮೇತ ನೆಗೆಟಿವ್ ಕಮೆಂಟ್ಸ್. ಅವನು ಬ್ರಾಹ್ಮಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವ್ನು ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಾ. ಏನಕ್ಕೆ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡಿಯಲ್ಲ, ಬೌದ್ಧ ಧರ್ಮಕ್ಕೋ ಇಸ್ಲಾಂ ಧರ್ಮಕ್ಕೋ ಯಾವ್ದೋ ಧರ್ಮಕ್ಕೆ ಹೋಗ್ಬಿಡಿಯಲ್ಲ. ಒನ್ಸ್ ನೀವು ಬೌದ್ಧ ಧರ್ಮ ಅಥವಾ ಇಸ್ಲಾಂ ಧರ್ಮ ಯಾವ್ದೇ ಧರ್ಮಕ್ಕೆ ಹೋದ್ರೆ ನಿಮ್ಗೆ ಹಿಂದೂ ಧರ್ಮನ ಟೀಕೆ ಮಾಡಿರ್ತಕ್ಕಂಥ ಯಾವ ನೈತಿಕ ಅಧಿಕಾರನು ನಿಮ್ಗೆ ಇರೋದಿಲ್ಲ. ಸರಿ, ಓಕೆ, ಬೌದ್ಧ ಧರ್ಮ ಶ್ರೇಷ್ಠ ಅಂತೀರಾ, ಹಿಂದೂ ಧರ್ಮ ತುಚ್ಛ ಅಂತೀರಾ. ಈ ಕಡೆ ನೀವು ಸಂಪೂರ್ಣವಾಗಿ ಹಿಂದೂ ಧರ್ಮವನ್ನ ಬಿಟ್ಟಿರಲ್ಲ, ಆ ಕಡೆ ಸಂಪೂರ್ಣ ಬೌದ್ಧ ಧರ್ಮವನ್ನು ತಗೊಂಡಿರಲ್ಲ. ಏನಕ್ಕಿದು? ಸರಿ ಹೋಗ್ಲಿ, ನಿಮ್ದು ಯಾವ ಧರ್ಮ ಅಂತ ಕೇಳಿದ್ರೆ ನಮ್ದು ಬುಡಕಟ್ಟು ಧರ್ಮ ಅಂತ ಕೆಲವರು ಹೇಳ್ತಾರೆ. ಬುಡಕಟ್ಟು ಧರ್ಮ ಅಂದ್ರೆ ಯಾವ ಧರ್ಮ? ನಿಮ್ಮ ಸಿದ್ಧಾಂತಗಳೇನು? ನಿಮ್ಮ ಧರ್ಮ ಗ್ರಂಥ ಏನು? ಯಾವುದು ಇಲ್ಲ. ಸರಿ, ಓಕೆ, ಧರ್ಮ ಗ್ರಂಥ ಇಲ್ಲ, ಬರೀರಲ್ಲ. ಮತ್ತೆ ಧರ್ಮ ಗ್ರಂಥವನ್ನ ಬರೀರಲ್ಲ. ಬೌದ್ಧ ಧರ್ಮನು ಬೇಡ, ಹಿಂದೂ ಧರ್ಮನು ಬೇಡ, ಇಸ್ಲಾಂ ಧರ್ಮನು ಬೇಡ. ನಿಮ್ದೇ ಒಂದು ಧರ್ಮ ಗ್ರಂಥವನ್ನ ರಚಿಸ್ಕೊಳಲ್ಲ. ನಿಮಗೆ ಅಂತ ಒಂದು ಐಡೆಂಟಿಟಿ ಇಲ್ಲ. ನೀವು ಬೌದ್ಧ ಧರ್ಮಿಗಳ ಅಲ್ಲ, ಹಿಂದೂ ಧರ್ಮಿಗಳ ಅಲ್ಲ. ಮತ್ತೆ ಕೆಲವರು ಬುಡಕಟ್ಟು ಧರ್ಮ ಅಂತ ಹೇಳ್ತಾರಲ್ಲ, ನಮ್ದು ಆದಿವಾಸಿಗಳ ಧರ್ಮ, ಬುಡಕಟ್ಟು ಸಂಸ್ಕೃತಿ ಅಂತ ಹೇಳ್ತಿರಲ್ಲ. ಸರಿ, ಮತ್ತೆ ನಿಮ್ಗೆ ಅಂತ ಒಂದು ಧರ್ಮ ಗ್ರಂಥ ಎಲ್ಲಿದೆ? ಸಂವಿಧಾನದಲ್ಲಿ ನಮಗೂ ಒಂದು ಸ್ಥಾನ ಬೇಕು, ನಮ್ದು ಒಂದು ಧರ್ಮ ಅಂತ ಪರಿಗಣಿಸ್ಬೇಕಂತ ಹೋರಾಟ ಮಾಡ್ರಿ ಅಲ್ಲ. ಅದು ಬಿಡ್ತೀರಾ? ನಿಮಗೆ ಅಂತ ಒಂದು ಧರ್ಮ ಇಲ್ಲ, ನಿಮಗೆ ಅಂತ ಒಂದು ಐಡೆಂಟಿಟಿ ಇಲ್ಲ. ನೀವು ಬರೀ ಹಿಂದೂ ಧರ್ಮನ ಟೀಕೆ ಮಾಡೋದನ್ನೇ ನಿಮ್ಮ ಧ್ಯೇಯವನ್ನಾಗಿ ಮಾಡ್ಕೊಂಡಿರ್ತೀರ. ಧರ್ಮ ಅಂತಕ್ಕಂಥದ್ದು ಒಂದು ಸಾಗರ. ಒಂದು ಸಾಗರದಲ್ಲಿ ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯ, ಮೀನುಗಳು, ಹಾವು, ಹಲ್ಲಿ ಎಲ್ಲ ಇರ್ತವೆ. ಆಯ್ತಾ? ಹಂಗೆ ಹಿಂದೂ ಧರ್ಮ ಅನ್ನೋದು ಒಂದು ಸಾಗರ. ಇಲ್ಲಿ ಕೆಟ್ಟದ್ದು ಒಳ್ಳೇದು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಎಷ್ಟು ದೊಡ್ಡ ಧರ್ಮ. ನಮ್ಮ ಧರ್ಮದಲ್ಲಿರೋ ಎಲ್ಲಾ ಗ್ರಂಥಗಳನ್ನ ಓದ್ಲಿಕ್ಕೆ ಒಂದು ಜೀವಮಾನ ಸಾಲೋದಿಲ್ಲ. ಹಂಗಂತ ಅವೆಲ್ಲ ಹಿಂದೂ ಧರ್ಮದ ಗ್ರಂಥಗಳಲ್ಲ ಅಲ್ಲ. ಈಗ ನಾನು ಬರ್ತೀನಿ. ಈಗ ಮನುಸ್ಮೃತಿ ನೋಡಿದೀರಾ? ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ. ಮನುಸ್ಮೃತಿಯಲ್ಲಿ ಶೂದ್ರರನ್ನ, ಅಸ್ಪೃಶ್ಯರನ್ನ ಎಷ್ಟು ಕೆಟ್ಟದಾಗ ನೋಡ್ಕೊಂತಾರಂತ ನಿಮ್ಗೆಲ್ಲ ಗೊತ್ತೇ ಇದೆ. ಮನುಸ್ಮೃತಿನ ಒಂದು ಹಿಂದೂ ಸನಾತನ ಧರ್ಮದ ಗ್ರಂಥ ಅಂತ ಏನಕ್ಕೆ ಪರಿಗಣನೆ ಮಾಡೋದು ಹೇಳಿ? ಈಗ ನಾನು ಒಂದು ಗ್ರಂಥ ಬರಿತೀನಿ, ಮನುಸ್ಮೃತಿ ತರ ಇನ್ನೊಂದು ಗ್ರಂಥ ಬರಿತೀನಿ. ಯಾರೋ ಸರ್ವಾಧಿಕಾರಿ ಬರ್ದಿರೋ ಗ್ರಂಥ ಇದು. ಬ್ರಾಹ್ಮಣ್ಯತ್ವವನ್ನು ಹುಟ್ಟಾಕಿರೋದು ಒಬ್ಬ ಸರ್ವಾಧಿಕಾರಿ. ನನ್ನ ಆಡಳಿತ ಮಾತ್ರ ಇರ್ಬೇಕು, ನನ್ನ ಜನಾಂಗ ಮಾತ್ರ ಚೆನ್ನಾಗಿರ್ಬೇಕು ಅಂತಕ್ಕಂಥ ಯಾರು ದೇಶದ್ರೋಹಿ ಬರ್ದಿರ್ತಕ್ಕಂಥ ಗ್ರಂಥ ಇದು. ಅದನ್ನ ಕಟ್ಕೊಂಡು ಹಿಂದೂ ಧರ್ಮನ ಟೀಕೆ ಮಾಡೋದಕ್ಕೆ? ಕಿತ್ತು ಬಿಸಾಕಿ ಅಲ್ಲ. ನೀವು ಹೋರಾಡಿ, ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ. ನಮ್ ಬೇಡ ಅನ್ನಲ್ಲ, ನಾನು ಕೈ ಜೋಡಿಸ್ತೀನಿ. ಅದು ನಿನ್ಗೆ ಏನ್ ಅನ್ಯಾಯ ಆಗಿದೆಯೋ ಅದ್ರ ಬಗ್ಗೆ ಹೋರಾಡಿ. ಆದ್ರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಗಳ ಇದ್ದೇ ಇರುತ್ತೆ. ಅದನ್ನ ನೀವೇ ಪರಿಹಾರ ಮಾಡ್ಕೋಬೇಕು. ಬೇರೆಯವ್ರ ಮಧ್ಯೆ ಬರ್ಲಿಕ್ಕೆ ಬಿಡಬಾರ್ದು. ಹಿಂದೂ ಧರ್ಮ, ಸನಾತನ ಧರ್ಮ ಕಷ್ಟ ಅಂತ ಬಂದಾಗ ನೀವು ಎಲ್ರೂ ಜೊತೆಯಾಗಿರೋದಾದ್ರೆ ಇರಿ. ಇಲ್ಲಾಂದ್ರೆ ಸನಾತನ ಧರ್ಮನ ಬಿಟ್ಟು ಹೋಗಿ ಅಲ್ಲ. ಒಂದು ಸಲ ನೀವು ಧರ್ಮನ ಬಿಟ್ಟು ಹೋದ್ಮೇಲೆ, ಒಂದು ಸಲ ನಮ್ಮ ಮನೆ ಬಿಟ್ಟು ಹೋದ್ಮೇಲೆ ನೀವು ಮತ್ತೆ ನಿಮ್ ಮನೆಗೆ, ಒಂದು ಸಲ ನೀವು ಮನೆನ ಬಿಟ್ಟು ಹೋದ್ಮೇಲೆ ಆ ಮನೆಗೂ ನಿಮ್ಗೂ ಸಂಬಂಧ ಇಲ್ಲ. ಆ ಮನೆ ಬಿಟ್ಟು ಹೊರಗ್ ಬರ್ತೀರಾ, ಆ ಮನೆಗೆ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ ಅಂತ ಹೇಳ್ತೀರಾ. ಏನಿದು? ಇಲ್ಲ, ಬಿಟ್ಟೋಗ್ತೀರಾ ಮನೆ, ಬಿಟ್ಟೋಗ್ರಿ, ಬೇರೆ ಮನೆ ಕಟ್ಕೊಳ್ರಿ, ನಿಮ್ದೇ ಯಾವ್ದೋ ಜೀವನ ಕಟ್ಕೊಳ್ರಿ, ರೂಪಿಸ್ಕೊಳ್ರಿ, ಚೆನ್ನಾಗಿದೆ. ಅದು ಬಿಟ್ಟು ನಮ್ಮ ಮನೆ ಒಳಜಾಗದಲ್ಲಿ ನೀವ್ಯಾಕೆ ಮೂಗ್ ತೋರಿಸ್ತೀರಾ? ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.